Hello everyone. ಈಗಾಗಲೇ ನಾವು ಲಾಸ್ಟ್ ಕ್ಲಾಸಲ್ಲಿ ಫಸ್ಟ್ ಲೆಸನನ್ನು ಕಂಪ್ಲೀಟ್ ಮಾಡಿದ್ದೀವಿ. ಮೈಕ್ರೋ ಎಕನಾಮಿಕ್ಸ್ ಇಂಟ್ರೊಡಕ್ಷನನ್ನು ಕಂಪ್ಲೀಟ್ ಮಾಡಿದ್ದೀವಿ. ಸೊ ಸೆಕೆಂಡ್ ಲೆಸನನ್ನು ಸ್ಟಾರ್ಟ್ ಮಾಡಿದ್ದೀವಿ, ಕನ್ಸ್ಯೂಮರ್ ಬಿಹೇವಿಯರ್ ಅಂತ ಥಿಯರಿ. ಸೊ ಅದರಲ್ಲಿ ಸುಮಾರು ಅಂಶಗಳನ್ನು ನೋಡಿದ್ವಿ. ಸೊ ಈಗ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವನ್ನು ನೋಡೋಣ. ಸೊ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಇದನ್ನ ಯಾಕೆ ಅಧ್ಯಯನ ಮಾಡ್ತೀವಿ ಅಂದರೆ, ಅನುಭೋಗಿಯ ವರ್ತನೆಯನ್ನು ಅಧ್ಯಯನ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಅತಿ ಮುಖ್ಯವಾದಂತಹ ನಿಯಮ ಅಂದ್ರೆ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಅಂತ ಹೇಳ್ಬೋದು. ಸೊ ಈ ನಿಯಮವನ್ನ ಮೊಟ್ಟ ಮೊದಲ ಬಾರಿಗೆ ರೂಪಿಸಿದ್ದು ಯಾರು ಅಂತಂದ್ರೆ ಎಚ್.ಎನ್. ಗೋಸೆನ್ ಅಂತಕ್ಕಂಥ ಆಸ್ಟ್ರಿಯಾದ ಅರ್ಥಶಾಸ್ತ್ರಜ್ಞ ಏನ್ ಮಾಡ್ತಾನೆ, ಈ ಒಂದು ಸಿದ್ಧಾಂತವನ್ನ ಅಥವಾ ಈ ಒಂದು ನಿಯಮವನ್ನ ಮೊಟ್ಟ ಮೊದಲ ಬಾರಿಗೆ ಪರಿಚಯವನ್ನ ಮಾಡ್ತಾರೆ. ಸೊ ತದನಂತರ ಈ ಒಂದು ನಿಯಮವನ್ನ ಎಚ್ ಗೋಸೆನ್ ಅವರು ಪರಿಚಯವನ್ನ ಮಾಡ್ತಾರೆ. ತದನಂತರ ಅದಕ್ಕೆ ಭದ್ರ ಬುನಾದಿಯನ್ನ ಹಾಕಿ ಅದನ್ನ ಅಭಿವೃದ್ಧಿಪಡಿಸಿ ಜನಪ್ರಿಯಗೊಳಿಸಿದಂತಹ ಕೀರ್ತಿ ಆಲ್ಫ್ರೆಡ್ ಮಾರ್ಷಲ್ ಅವರಿಗೆ ಸಲ್ತದ. ಯಾರಿಗೆ? ಆಲ್ಫ್ರೆಡ್ ಮಾರ್ಷಲ್ ಅವರಿಗೆ ಸಲ್ತದ. ಇವರು ಪ್ರಮುಖ ಅರ್ಥಶಾಸ್ತ್ರಜ್ಞ ಅಂತ ಕೂಡ ಹೇಳಲಾಗ್ತದ, ಮಾರ್ಷಲ್. ಸೊ ಈ ಒಂದು ನಿಯಮ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಏನನ್ನ ಹೇಳ್ತದ ಅನ್ನೋದನ್ನ ಇಲ್ಲಿ ನೋಡೋದಾದ್ರೆ, ಈ ನಿಯಮದ ಪ್ರಕಾರ ಏನಾಗ್ತದ, ಇತರ ಸ್ಥಿತಿಗತಿಗಳು ಸ್ಥಿರವಿದ್ದಾಗ, ಇತರ ಸ್ಥಿತಿಗತಿಗಳಲ್ಲಿ ಬದಲಾವಣೆಗಳಿಲ್ಲದಿದ್ದಾಗ, ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದೇ ವಸ್ತುವಿನ ವಿವಿಧ ಘಟಕಗಳನ್ನ ಸಮಯದ ಅಂತರವಿಲ್ಲದೆ ಒಂದಾದ ಮೇಲೊಂದರಂತೆ ಸೇವಿಸುತ್ತಾ ಹೋದಲ್ಲಿ ಆ ವಸ್ತುವಿನ ಹೆಚ್ಚುವರಿ ಘಟಕಗಳ ಅನುಭವದಿಂದ ದೊರೆಯುವ ತುಷ್ಟಿಗುಣ ಇಳಿಮುಖವಾಗುತ್ತಾ ಹೋಗುತ್ತದೆ. ಇದನ್ನೇ ನಾವೇನಂತ ಹೇಳ್ತೀವಿ, ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಅಂತ ಹೇಳ್ತೀವಿ. ಸೊ ಈ ಮೀನಿಂಗ್ ಅನ್ನ ಅರ್ಥೈಸ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಎಕ್ಸಾಂಪಲ್ ಅನ್ನ ನೋಡೋದಾದ್ರೆ, ಈಗ ಮಾವಿನ ಹಣ್ಣು ಸೀಸನ್ ಆಲ್ರೆಡಿ ದಾಟಿ ಹೋಯ್ತು. ಸೊ ಈ ಮಾವಿನ ಹಣ್ಣು ಸೀಸನ್ ಅಲ್ಲಿ ನಾವೇನ್ ಮಾಡ್ಬೋದು, ನಮ್ಗೆ ಮಾವಿನ ಹಣ್ಣು ಅಂದ್ರೆ ತುಂಬಾ ಇಷ್ಟ ಅಂತ ಹೇಳ್ತೀವಿ. ಸೊ ಹಾಗಿದ್ದಾಗ ಈ ಒಂದು ನಿಯಮವನ್ನ ಅದಕ್ಕೆ ಅನ್ವಯಿಸಿ ಯಾವ ರೀತಿಯಾಗಿ ಈ ನಿಯಮ ಇರ್ತದ ಅನ್ನೋದನ್ನ ನಾವಿಲ್ಲಿ ಅಧ್ಯಯನ ಮಾಡ್ಬೋದು. ಈಗ ಒಂದು ಬುಟ್ಟಿಯಲ್ಲಿ ಒಂದು ಮಾವಿನ ಹಣ್ಣನ್ನು ತಗೋಣ. ಆಸ್ ಪರ್ ದಿಸ್ ರೂಲ್ಸ್, ಒಂದು ಬುಟ್ಟಿಯಲ್ಲಿ ಒಂದು ಮಾವಿನ ಹಣ್ಣನ್ನ ಬುಟ್ಟಿಯನ್ನ ತೆಗೆದುಕೊಳ್ಳೋಣ, ಒಂದು ಹಣ್ಣನ್ನ ತೆಗೆಯೋಣ. ಅದು ಒಂದೇ ಸಮಯದಲ್ಲಿ ಸೇವಿಸಬೇಕು, ಒಂದಾದ ಮೇಲೊಂದರಂತೆ ಸೇವಿಸಬೇಕು. ಇವತ್ತೊಂದು ಸೇವಿಸಿ ನಾಳೊಂದು ಸೇವಿಸ್ತೀನಿ ಅಂದ್ರೆ ಅಲ್ಲ. ಈ ನಿಯಮದ ಪ್ರಕಾರ ಏನ್ ಮಾಡ್ಬೇಕು, ಒಂದು ಹಣ್ಣಿನ ವಿವಿಧ ಘಟಕಗಳನ್ನ ಒಂದಾದ ಮೇಲೊಂದರಂತೆ ಸೇವಿಸುತ್ತಾ ಹೋದಾಗ ಅದರ ತುಷ್ಟಿಗುಣ ಏನಾಗ್ತೈತಿ, ಇಳಿಮುಖವಾಗ್ತೈತಿ ಅಂತ ಹೇಳ್ತೀವಿ. ಸೊ ಈಗ ಫಾರ್ ಎಕ್ಸಾಂಪಲ್, ಒಂದನೇ ಹಣ್ಣನ್ನ ಸೇವಿಸಿದಾಗ ನಮಗೇನಾಗ್ತದ, ಅತ್ಯಧಿಕ ಮಟ್ಟದ ತುಷ್ಟಿಗುಣ ಲಭ್ಯ ಆಗ್ತದ. ಎರಡನೇ ಮಾವಿನ ಹಣ್ಣನ್ನು ಸೇವಿಸಿದಾಗ ಅದರ ಬಗ್ಗೆ ಬಯಕೆ ತೀವ್ರತೆ ಏನಾಗಿರ್ತೈತಿ, ಕಡಿಮೆ ಆಗ್ತದ. ಇದರಿಂದ ಏನಾಗ್ತೈತಿ, ತುಷ್ಟಿಗುಣ ಕೂಡ ಕಡಿಮೆ ಆಗ್ತದ. ಹೀಗೆ 3, 4, 5, 6, 7 ಅಂಕೆ ಸೇವಿಸುತ್ತಾ ಹೋದಂತೆ ಏನಾಗ್ತದ, ಅದರಿಂದ ಸಿಗ್ತಕ್ಕಂಥ ತುಷ್ಟಿಗುಣದ ಮಟ್ಟ ಕಡಿಮೆ ಆಗ್ತದ. ಒಂದು ನಿರ್ದಿಷ್ಟ ಸಂಪೂರ್ಣವಾಗಿ ನಾವು ಹಣ್ಣುಗಳನ್ನ ಸೇವಿಸಿದಾಗ ಅದರ ಸೀಮಾಂತ ತುಷ್ಟಿಗುಣ ಏನಾಗ್ತೈತಿ, ಶೂನ್ಯ ಆಗ್ತದ. ಯಾವಾಗ ಅದು ಶೂನ್ಯ ಆಗಿ ನಂತರವೂ ನಾವು ಹಣ್ಣನ್ನ ಸೇವಿಸುತ್ತಾ ಹೋದಂತೆ ಅದರ ಸೀಮಾಂತ ತುಷ್ಟಿಗುಣ ಏನಾಗ್ತೈತಿ, ಇಳಿಮುಖವಾಗ್ತಾ ಹೋಗ್ತದ ಅನ್ನೋದನ್ನ ಈ ಒಂದು ನಿಯಮ ಅಂದ್ರೆ ಋಣಾತ್ಮಕವಾಗ್ತಾ ಹೋಗ್ತದ ಅನ್ನೋದನ್ನ ಈ ಒಂದು ನಿಯಮ ನಮಗಿಲ್ಲಿ ಹೇಳ್ತದ. ಸೊ ಇದನ್ನ ಮಾರ್ಷಲ್ ಅವರ ಅನುಭೋಗದ ಮಾರ್ಷಲ್ ಅವರ ಇಳಿಮುಖ ಸೀಮಾಂತ ತುಷ್ಟಿಗುಣದ ನಿಯಮವನ್ನ ನಾವು ಏನ್ ಮಾಡ್ಬೋದು, ಒಂದು ಕೋಷ್ಟಕ ಮತ್ತೆ ಒಂದು ಡೈಗ್ರಾಮ್ ಮೂಲಕ ಕೂಡ ಎಕ್ಸ್ಪ್ಲೇನ್ ಅನ್ನ ಮಾಡ್ಬೋದು. ಫಸ್ಟ್ ಇಲ್ಲಿ ಕೋಷ್ಟಕ ಹಾಕೋಣ. ಒಂದು ವಿವಿಧ ಘಟಕಗಳು, ಹಣ್ಣಿನ ವಿವಿಧ ಘಟಕಗಳನ್ನ ನೋಡೋಣ. ವಿವಿಧ ಘಟಕಗಳು ಸುಮಾರು ಒಂದು 5 ರಿಂದ 6 ಎಕ್ಸಾಂಪಲ್ ಅನ್ನ ತಗೋಣ. 1, 2, 3, 4, 5, 6 ಒಂದು 6 ಎಕ್ಸಾಂಪಲ್ ಅನ್ನ ತಗೋಣ. ಇಲ್ಲಿ ಟೋಟಲ್ ಯುಟಿಲಿಟಿ ಅಂಡ್ ಮಾರ್ಜಿನಲ್ ಯುಟಿಲಿಟಿ ಅಂತ ಬರ್ತದೆ. ಅಂದ್ರೆ ಒಟ್ಟು ತುಷ್ಟಿಗುಣ ಮತ್ತು ಸೀಮಾಂತ ತುಷ್ಟಿಗುಣವನ್ನ ಇಲ್ಲಿ ನೋಡೋದಾದ್ರೆ 12 ಎಕ್ಸಾಂಪಲ್ ಕೊಡೋಣ. 12, 18, 22, 24, 24 ಇಲ್ಲಿ ಮತ್ತೆ 22 ಯಾವ ರೀತಿ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಇಲ್ಲಿ ಇದರಿಂದ ಸಿಗ್ತಕ್ಕಂಥ ತುಷ್ಟಿಗುಣ 12 ಇರ್ತದ. ಆಮೇಲೆ 6, 4, 2, 0, -2. ಸೊ ಈ ಒಂದು ಕೋಷ್ಟಕವನ್ನ ನಾವು ಇಲ್ಲಿ ನೋಡಿದಾಗ ಒಟ್ಟು ತುಷ್ಟಿಗುಣ ಮತ್ತು ಸೀಮಾಂತ ತುಷ್ಟಿಗುಣದ ಕೋಷ್ಟಕವನ್ನ ನಾವಿಲ್ಲಿ ನೋಡೋದಾದ್ರೆ ಈಸಿಯಾಗಿ ಇದ್ರ ಮೂಲಕ ನಮಗೆ ಅರ್ಥ ಆಗ್ತದೆ. ಯಾವ ರೀತಿ ಇಲ್ಲಿ ಒಟ್ಟು ತುಷ್ಟಿಗುಣ ಏರ್ತಾ ಹೋಗಿದೆ, ಇದನ್ನ ಡೈಗ್ರಾಮ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೀಮಾಂತ ತುಷ್ಟಿಗುಣ ಏನಾಗೈತಿ, ಕಡಿಮೆ ಆಗ್ತಾ ಹೋಗಿರೋದನ್ನ ನೋಡ್ಬೋದು. ಇದೇ ನಮಗೆ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವನ್ನ ಎಕ್ಸ್ಪ್ಲೇನ್ ಮಾಡ್ತಕ್ಕಂಥದ್ದು ಅಂತ ಹೇಳ್ಬೋದು.
ಯಾವ ರೀತಿ? ಈಗ ಒಬ್ಬ ವ್ಯಕ್ತಿ ಒಂದನೇ ಹಣ್ಣನ್ನ ಸೇವಿಸ್ತಾನೆ, ಆತನಿಗೆ ಒಟ್ಟು ತುಷ್ಟಿಗುಣ ಏನಾಗ್ತೈತಿ? ಗರಿಷ್ಠ ಮಟ್ಟದಲ್ಲಿ ಇರ್ತದ. ಸೀಮಾಂತ ತುಷ್ಟಿಗುಣ ಕೂಡ ಗರಿಷ್ಠ ಇರ್ತೈತಿ. ಯಾಕಂದ್ರೆ ಫಸ್ಟ್ ಬಾರಿ ಅದನ್ನ ಸೇವಿಸೋದ್ರಿಂದ ಅದರಿಂದ ನಮಗೆ ತೃಪ್ತಿ ಏನಾಗ್ತೈತಿ? ಸಹಜವಾಗಿ ಸಿಕ್ಕೇ ಸಿಗ್ತದೆ. ಅದೇ ಒಂದು ಘಟಕದ ಮತ್ತೊಂದು ಘಟಕವನ್ನ ಸೇವಿಸಿದಾಗ, ಅದೇ ಹಣ್ಣಿನ ಮತ್ತೊಂದು ಘಟಕವನ್ನ ಸೇವಿಸಿದಾಗ ಒಟ್ಟು ತುಷ್ಟಿಗುಣ ಏನಾಗ್ತೈತಿ? ಹೆಚ್ಚಳ ಆಗ್ತದ. ಯಾಕಂದ್ರೆ ನಾವು ಒಂದೇ ವಸ್ತುವಿನ ವಿವಿಧ ಘಟಕಗಳನ್ನ ಇಲ್ಲಿ ಸೇವಿಸ್ತಾ ಹೋದಂತೆ ಒಟ್ಟು ತುಷ್ಟಿಗುಣ ಏನಾಗ್ತೈತಿ? ಹೆಚ್ಚಳ ಆಗ್ತದ. ಆದ್ರೆ ಸೀಮಾಂತ ತುಷ್ಟಿಗುಣ ಏನಾಗ್ತೈತಿ? ಕಡಿಮೆ ಆಗ್ತದ. ಇಲ್ಲಿ ಡಿಗ್ರೀಸ್ ಆಗ್ತದ ಅಂತ ಹೇಳ್ಬೋದು. ನಂತರ 3-4 ಹಣ್ಣುಗಳನ್ನ ಸೇವಿಸಿದಾಗ ಏನಾಗ್ತದ? ಒಟ್ಟು ತುಷ್ಟಿಗುಣ ಏರ್ತಾ ಹೋಗ್ತದ, ಸೀಮಾಂತ ತುಷ್ಟಿಗುಣ ಇಳಿಮುಖವಾಗ್ತಾ ಹೋಗ್ತದ ಅನ್ನೋದನ್ನ ಕಾಣ್ತೀವಿ. ಯಾವಾಗ ಆ ವಸ್ತುವಿನ 5ನೇ ಘಟಕವನ್ನ ಸೇವಿಸ್ತಾರೋ ಆಗ ಒಟ್ಟು ತುಷ್ಟಿಗುಣ ಏನಾಗ್ತದ? 24, ಅಂದ್ರೆ ಕಾನ್ಸ್ಟಂಟ್ ಆಗ್ತದ. ಮೊದಲು ಎಷ್ಟಿತ್ತು ಅಷ್ಟೇ ಕಾನ್ಸ್ಟಂಟ್ ಆಗ್ತದ. ಆದ್ರೆ ಸೀಮಾಂತ ತುಷ್ಟಿಗುಣ ಏನಾಗ್ತೈತಿ? ಶೂನ್ಯ ಆಗ್ತದ. ತದನಂತರ ಆ ಶೂನ್ಯ ಆದ ನಂತರವೂ ಕೂಡ ನಾವು ಮತ್ತೊಂದು ಹಣ್ಣನ್ನ ಸೇವಿಸಿದಾಗ ಅದರಿಂದ ಸಿಗ್ತಕ್ಕಂತಹ ತುಷ್ಟಿಗುಣ, ಸೀಮಾಂತ ತುಷ್ಟಿಗುಣ ಏನಾಗ್ತೈತಿ? ಋಣಾತ್ಮಕವಾಗ್ತೈತಿ. ಅದೇ ಯಾವಾಗ ಋಣಾತ್ಮಕ ಆಗ್ತೈತಿ? ಆಗ ಒಟ್ಟು ತುಷ್ಟಿಗುಣ ಕೂಡ ಇಳಿಮುಖವಾಗ್ತಾ ಹೋಗ್ತದ ಅನ್ನೋದನ್ನ ನೋಡ್ಬೋದು. ಸೊ ಇದನ್ನ ಒಂದು ರೇಖಾಚಿತ್ರದ ಮೂಲಕ ನಾವು ನೋಡೋದಾದ್ರೆ, ಒಟ್ಟು ತುಷ್ಟಿಗುಣ ಮತ್ತು ಸೀಮಾಂತ ತುಷ್ಟಿಗುಣಗಳನ್ನ ನಾವು ಒಂದು ರೇಖಾಚಿತ್ರದ ಮೂಲಕ ನೋಡೋದಾದ್ರೆ, ಎಕ್ಸ್ ವೈ ಇದು ಹಣ್ಣಿನ ವಿವಿಧ ಘಟಕಗಳು. ಕಿತ್ತಳೆ ಹಣ್ಣು ಅಂತ ಎಕ್ಸಾಂಪಲ್ ತಗೊಳ್ಳೋಣ. ಸೊ ಕಿತ್ತಳೆ ಹಣ್ಣಿನ ವಿವಿಧ ಘಟಕಗಳು ಎಷ್ಟು ಘಟಕಗಳಿದಾವೆ? 6 ಘಟಕಗಳಿದಾವೆ. 1 2 3 4 5 6. 1 2 3 4 5 and 6. ಎಷ್ಟು? ಒಟ್ಟು ತುಷ್ಟಿಗುಣ ಮತ್ತು ಸೀಮಾಂತ ತುಷ್ಟಿಗುಣ ಎರಡನ್ನೂ ನಾವಿಲ್ಲ ಐಡೆಂಟಿಫೈ ಮಾಡ್ಬೇಕಾಗ್ತದ. ಸೊ ಹೀಗಾಗಿ ಎಷ್ಟು? 4. ಓಕೆ. ಸೊ ನಮ್ಗೆ ಯಾವ ರೀತಿ ಮಾರ್ಕ್ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದ ಆ ನಂಬರ್ಸ್ ಅನ್ನ ನಾವಿಲ್ಲಿ ಮಾಡ್ಕೊಳ್ಬೇಕಾಗ್ತದೆ. ಸೊ ಒಟ್ಟು ತುಷ್ಟಿಗುಣವನ್ನು ಫಸ್ಟ್ ಐಡೆಂಟಿಫೈ ಮಾಡೋಣ. ಒಟ್ಟು ತುಷ್ಟಿಗುಣ ಎಷ್ಟೈತಿ? 12. ಎಷ್ಟು? 1ನೇ ಘಟಕಕ್ಕೆ ಒಟ್ಟು ತುಷ್ಟಿಗುಣ ಮಟ್ಟ ಎಷ್ಟೈತಿ? 12. ಸೊ 12ನ ಇಲ್ಲಿ ಬರ್ತದೆ. ಸೊ ಇದರ ಮೀಸೆ ನೀವು ಸ್ಕೇಲ್ ವಿತ್ ಪೆನ್ಸಿಲ್ ನೀವು ಡಯಾಗ್ರಾಮ್ ಅನ್ನ ಮಾಡ್ಬೇಕಾಗ್ತದ. ಇದು ಒಟ್ಟು ತುಷ್ಟಿಗುಣ. ನೆಕ್ಸ್ಟ್ ಎಷ್ಟದ ಒಟ್ಟು ತುಷ್ಟಿಗುಣ? 18. 2ನೇ ಘಟಕಕ್ಕೆ ಎಷ್ಟಿದೆ? 18. ಸೊ ಸಾರಿ 18 24. ಸೊ 2ನೇ ಘಟಕಕ್ಕೆ ಎಷ್ಟದ ತುಷ್ಟಿಗುಣ? 18 ಇದೆ. ಸೊ ಇಲ್ಲಿ ನಾವು ಅದರ ಪ್ಲೇಸ್ಗೆ 18 ಮಾಡ್ತೀವಿ. ನೆಕ್ಸ್ಟ್ ಎಷ್ಟದ? 22 ಅದ. 22 24. ನೆಕ್ಸ್ಟ್ ಅದ 22 ಅದ. ಇಲ್ಲಿ ಮಾರ್ಕ್ ಮಾಡ್ಕೊಳ್ತೀವಿ. ನೆಕ್ಸ್ಟ್ 4ನೇ ಘಟಕವನ್ನ ಸೇರಿಸಿದಾಗ ಎಷ್ಟದ? 24 ಅದ. ಸೊ ಇಲ್ಲಿ ಹಾಯಿ ಹೋಗ್ತದ, ಇದು 24. 5ನೇ ಘಟಕವನ್ನ ಸೇವಿಸಿದಾಗ ಕೂಡ ಎಷ್ಟದ? 24 ಅದ. ನೆಕ್ಸ್ಟ್ 6ನೇ ಘಟಕವನ್ನ ಸೇವಿಸಿದಾಗ ಇಲ್ಲಿ ನೋಡ್ರಿ ಅಬ್ಸರ್ವ್ ಮಾಡ್ರಿ, ಇದು ಡಿಗ್ರೀಸ್ ಆಗ್ಯದ. 12 18 18 22 24 24 ಇಲ್ಲಿ ಮತ್ತೆ 22ಕ್ಕೆ ಏನಾಗ್ಯದ? ಡೌನ್ ಆಗ್ಯದ. ಇದನ್ನ ನಾವು ಟೋಟಲ್ ಯುಟಿಲಿಟಿ ಕರ್ವ್ ಅಂತ ಹೇಳ್ತೀವಿ. ಸೊ ನಂತರ ಸೀಮಾಂತ ತುಷ್ಟಿಗುಣ ಅಂತ ಬರ್ತದ. ಸೀಮಾಂತ ತುಷ್ಟಿಗುಣ 1ನೇ ಘಟಕಕ್ಕೆ ಎಷ್ಟದ? 12 ಅದ. ಸೊ ನಾವಿಲ್ಲಿ ಮತ್ತೊಂದು ಫೈಂಡ್ ಮಾಡ್ಕೋತೀವಿ. 12 ಅದ. 2ನೇ ಘಟಕಕ್ಕೆ 6 ಅದ. ಸೊ ಇಲ್ಲಿ 8 ಮತ್ತು 12 ನಡುವೆ ಏನ್ ಬರ್ತದ? 6 ಬರ್ತದೆ. ಇದು 2ನೇ ಘಟಕಕ್ಕೆ ನಾವು ತೆಗೆದುಕೊಳ್ತೀವಿ. ಸೊ ನಂತರ 3ನೇ ಘಟಕಕ್ಕೆ ಎಷ್ಟದ? 4 ಅದ. 3ನೇ ಘಟಕಕ್ಕೆ 4 ಅದ. 5ನೇ ಘಟಕಕ್ಕೆ ಸಾರಿ 4ನೇ ಘಟಕಕ್ಕೆ ಎಷ್ಟದ? 2 ಅದ. 4ನೇ ಘಟಕಕ್ಕೆ ಇಲ್ಲಿ ನಾವು 4 ಮತ್ತು 0 ನಡುವೆ 2ಅನ್ನ ಐಡೆಂಟಿಫೈ ಮಾಡ್ಕೊಳ್ತೀವಿ. 5ನೇ ಘಟಕಕ್ಕೆ ಎಷ್ಟದ? 0 ಅದ. ಸೊ ಇದು OX ಅಕ್ಷದ ಮೇಲೆ ಬರ್ತಕ್ಕಂಥ ಪಾಯಿಂಟ್ ಆಗ್ತದ. ಸೊ ನಂತರ 6ನೇ ಘಟಕಕ್ಕೆ -2. ಸೊ ನಾವಿಲ್ಲಿ ಏನಿಲ್ಲ ಅಂತಂದ್ರು -1 -2 ಅಂತ ಇರ್ತದೆ. ಸೊ ಆ ಕಾರಣಕ್ಕೆ ನಾವೇನ್ ಮಾಡೋದು? 6ನೇ ಘಟಕವನ್ನ ಇಲ್ಲಿ -2ಗೆ ಮಾರ್ಕ್ ಮಾಡ್ಕೊಳ್ಳೋಣ. ಸೊ ಈ ಎಲ್ಲಾ ಬಿಂದುಗಳನ್ನ ನಾವಿಲ್ಲಿ ಕೂಡಿಸ್ತಾ ಬಂದಂತೆ ಇದನ್ನ ನಾವೇನಂತ ಹೇಳ್ತೀವಿ? ಮಾರ್ಜಿನಲ್ ಯುಟಿಲಿಟಿ ಕರ್ವ್ ಅಂತ ಹೇಳ್ಬೋದು. ಸೊ ಈ ಒಂದು ಡಯಾಗ್ರಾಮ್ ಅನ್ನ ನಾವಿಲ್ಲಿ ಎಕ್ಸ್ಪ್ಲೇನ್ ಮಾಡೋದಾದ್ರೆ, ಒಟ್ಟು ತುಷ್ಟಿಗುಣ 12 ಅದ. ಇಲ್ಲೂ ಕೂಡ ಸೀಮಾಂತ ತುಷ್ಟಿಗುಣ ಕೂಡ 12 ಅದ. ಸೊ ಒಟ್ಟು ತುಷ್ಟಿಗುಣದ ಮಟ್ಟ ಆರಂಭದಿಂದಲೂ ಏನಾಗಿದೆ? ಏರಿಕೆಯನ್ನ ಕಂಡದ. ಒಟ್ಟು ತುಷ್ಟಿಗುಣ ಆರಂಭದಿಂದಲೂ ಏರಿಕೆಯನ್ನ ಕಂಡದ. ಆದ್ರೆ ಸೀಮಾಂತ ತುಷ್ಟಿಗುಣ ಮೊದಲಿನಿಂದಲೂ ಏನಾಗ್ತದ?
ಇಳಿಮುಖವಾಗ್ತಾ ಹೋಗಿದೆ ಅನ್ನೋದಿಲ್ಲಿ ಕಂಡು ಬರ್ತದೆ. ಯಾವಾಗ ಸೀಮಾಂತ ತುಷ್ಟಿಗುಣ ಶೂನ್ಯ ಆಗ್ತದ, ಯಾವಾಗ ಸೀಮಾಂತ ತುಷ್ಟಿಗುಣ ಶೂನ್ಯ ಆಗ್ತದ ಆಗ ಒಟ್ಟು ತುಷ್ಟಿಗುಣ ಏನಾಗ್ತದ, ಇಲ್ಲಿ ಕಾನ್ಸ್ಟಂಟ್ ಆಗ್ತದ. ಒಟ್ಟು ತುಷ್ಟಿಗುಣ ಕಾನ್ಸ್ಟಂಟ್ ಆಗ್ತದ. ಯಾವಾಗ ಸೀಮಾಂತ ತುಷ್ಟಿಗುಣ ಋಣಾತ್ಮಕವಾಗ್ತದ, ಮೈನಸ್ ಆಗ್ತದ ಆಗ ಒಟ್ಟು ತುಷ್ಟಿಗುಣದ ಮಟ್ಟ ಏನಾಗ್ತದ, ಇಳಿಮುಖವಾಗ್ತಾ ಹೋಗ್ತದ ಅನ್ನೋದನ್ನೇ ನಮ್ಗೆ ಏನಾಗ್ತದ, ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಹೇಳ್ತದ. ಸೊ ಇದಿಷ್ಟು ಬರೆದ್ರೆ ನಿಮಗೆ 6 ಮಾರ್ಕ್ಸ್ ಅಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳ್ಬೋದು. ಟೇಬಲ್ ವಿತ್ ಡೈಗ್ರಾಮ್ ಹಾಕಿ ನೀವು ಈ ನಿಯಮವನ್ನ ಬರೆದ್ರೆ ಎಲ್ಲೂ ಮಾರ್ಕ್ ಕಟ್ ಮಾಡ್ಲಿಕ್ಕೆ ಚಾನ್ಸ್ ಇರೋದಿಲ್ಲ. ಸೊ ಇದನ್ನ ಕೇರ್ಫುಲ್ ಆಗಿ ನೋಡಿ ಪ್ರಾಕ್ಟೀಸ್ ಮಾಡಿ. ಇದು ವೆರಿ ಇಂಪಾರ್ಟೆಂಟ್ ಅದ ಮತ್ತು ಈಸಿ ಆದ ಕಾನ್ಸೆಪ್ಟ್ ಕೂಡ ಹೇಳ್ಬೋದು. ಸೊ ಥ್ಯಾಂಕ್ ಯು.